ಎಲ್ಲರಿಗೂ ನಮಸ್ಕಾರ. ಆಕಾಂಕ್ಷಾ ಚಾರಿಟೇಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಷಯ ಹೇಳಿಕೆಗಳು ಮತ್ತು ನಿರ್ಣಯಗಳು. ನಾವು ಹೇಗೆ ಪ್ರಶ್ನೆಗಳನ್ನು ಸಾಲ್ವ್ ಮಾಡಬೇಕು, ಹೇಗೆ ಅನಲೈಸ್ ಮಾಡಬೇಕು ಅಂತ ಹೇಳೋದನ್ನು ನೋಡಿದ್ದೇವೆ. ಇನ್ನು ಪ್ರಶ್ನೆಗಳನ್ನು ನೋಡ್ತಾ ಹೋದಾಗೆ ನಮಗೆ ಈ ಕಾನ್ಸೆಪ್ಟ್ ಅರ್ಥ ಆಗ್ತದೆ. ಮೊದಲನೇ ಪ್ರಶ್ನೆಯನ್ನು ನೋಡುವ. ಮೊದಲನೇ ಪ್ರಶ್ನೆಯಲ್ಲಿ ಕೊಟ್ಟಿರುವ ಹೇಳಿಕೆಗಳನ್ನು ನೋಡಿ. ಎಲ್ಲ ಗುಲಾಬಿಗಳು ಹೂವುಗಳು. ಎರಡನೇ ಹೇಳಿಕೆ ಎಲ್ಲ ಹೂವುಗಳು ಸಸ್ಯಗಳು. ಅದೇ ರೀತಿ ತೀರ್ಮಾನಗಳನ್ನು ಕೊಟ್ಟಿದ್ದಾರೆ. ಆ ತೀರ್ಮಾನಗಳು ಯಾವುದು ನೋಡಿ. ಎಲ್ಲ ಗುಲಾಬಿಗಳು ಸಸ್ಯಗಳಾಗಿವೆ, ಕೆಲವು ಸಸ್ಯಗಳು ಹೂವುಗಳಾಗಿವೆ. ಇದಕ್ಕೆ ನಮ್ಮಲ್ಲಿ 4 ಆಯ್ಕೆಗಳಿವೆ. ಯಾವುದೆಲ್ಲ? ಕೇವಲ ತೀರ್ಮಾನ 1 ಅನುಸರಿಸುತ್ತದೆ, ಕೇವಲ ತೀರ್ಮಾನ 2 ಅನುಸರಿಸುತ್ತದೆ, ತೀರ್ಮಾನ 1 ಮತ್ತು 2 ಎರಡೂ ಅನುಸರಿಸುತ್ತವೆ, ತೀರ್ಮಾನ 1 ಮತ್ತು 2 ಎರಡೂ ಅನುಸರಿಸುವುದಿಲ್ಲ ಅಂತ 4 ಆಯ್ಕೆಗಳಿವೆ. ನಾವೀಗ ಹೇಳಿಕೆಗಳನ್ನು ನೋಡಿಕೊಂಡು ತೀರ್ಮಾನಗಳು ಅನುಸರಿಸುತ್ತದಾ ಇಲ್ವಾ ಅಂತ ಹೇಳುವುದನ್ನು ನೋಡಬೇಕಾದದ್ದು. ಈ ಹೇಳಿಕೆಗಳನ್ನು ನಾವು ಒಂದು ಸರ್ಕಲ್ ರೀತಿಯಾಗಿ ವೆನ್ ಡಯಾಗ್ರಾಮ್ ಹಾಕಿಕೊಂಡು ಮಾಡ್ತಾ ಹೋದರೆ ಹೇಗೆ ಬರ್ತದೆ ಅಂತ ನೋಡುವ. ಹೇಳಿಕೆಗಳಲ್ಲಿ ಯಾವುದೆಲ್ಲ ಇದೆ? ಗುಲಾಬಿಗಳಿವೆ, ಹೂವುಗಳಿವೆ, ಹಾಗೆ ಸಸ್ಯಗಳು. ಈ 3 ಇವೆ ಅಲ್ವಾ. ಇದಕ್ಕೆ ನಾವು 3ಕ್ಕೂ ಸರ್ಕಲ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಹೋದರೆ ಹೇಗೆ ಬರ್ತದೆ, ಚಿತ್ರವನ್ನು ಹೇಗೆ ರಿಲೇಟ್ ಮಾಡ್ಬೋದು, ಹೇಳಿಕೆಗಳನ್ನು ಚಿತ್ರದ ಮೂಲಕ ರಿಲೇಟ್ ಮಾಡ್ಬೋದು ಅಂತ ನೋಡ್ತಾ ಹೋದರೆ, ಈಗ ಮೊದಲನೇದಾಗಿ ಗುಲಾಬಿಗಳು ತಗೊಳ್ಳಿ. ಏನು ಹೇಳಿದ್ದಾರೆ ಮೊದಲನೇ ಹೇಳಿಕೆಯಲ್ಲಿ? ಎಲ್ಲ ಗುಲಾಬಿಗಳು ಹೂವುಗಳು. ಅಂದರೆ ಈ ಗುಲಾಬಿ ಅಂತ ಹೇಳೋದು ಯಾವುದರ ಒಳಗೆ ಬರಬೇಕು? ಹೂವುಗಳ ಒಳಗೆ. ಯಾಕೆ? ಎಲ್ಲ ಗುಲಾಬಿಗಳು ಹೂವುಗಳು ಅಂತ ಆದರೆ ಹೂವುಗಳ ಒಳಗೆ ನಮಗೆ ಇಲ್ಲಿ ಗುಲಾಬಿಗಳು ಸರ್ಕಲ್ ಬರಬೇಕು. ಸರಿಯಾಗಿದೆ ಅಲ್ವಾ? ಅದೇ ರೀತಿ ಎಲ್ಲ ಹೂವುಗಳು ಸಸ್ಯಗಳು ಅಂತ ಹೇಳ್ತಾರೆ. ಅಂದರೆ ಸಸ್ಯಗಳ ಒಳಗೆ ಎಲ್ಲ ಹೂವುಗಳು ಬರಬೇಕು. ಹಾಗಾಗಿ ಸಸ್ಯಗಳು ಇಲ್ಲಿ ಹೊರಗಿನ ವೃತ್ತವು ಸಸ್ಯಗಳನ್ನು ತೋರಿಸಿದ್ರೆ, ನೆಕ್ಸ್ಟ್ ಅದರ ಒಳಗೆ ಯಾವುದು ಬರುವಂತಹದ್ದು? ಎಲ್ಲ ಹೂವುಗಳು. ಎಲ್ಲ ಹೂವುಗಳು ಸಸ್ಯಗಳು ಅಂತ ಆದರೆ ನಮಗೆ ಎರಡನೇದಾಗಿ ಅಲ್ಲಿ ಹೂವುಗಳು ಇದೆ. ಅದೇ ರೀತಿ ಎಲ್ಲ ಗುಲಾಬಿಗಳು ಹೂವುಗಳು ಅಂತ ಹೇಳಿಕೆಯಲ್ಲಿ ಹೇಳಿದ್ದಾರೆ. ಈ ರೀತಿಯಾಗಿ ಬರ್ತದೆ. ಈ ಡಯಾಗ್ರಾಮ್ ನಿಮಗೆ ಅರ್ಥ ಆಯ್ತಲ್ವಾ? ಇದೇ ರೀತಿಯಾಗಿ ನಾವು ಎಲ್ಲ ಪ್ರಶ್ನೆಗಳಿಗೂ ಹೀಗೆ ಚಿತ್ರಗಳನ್ನು ಬಿಡಿಸುವುದರ ಮೂಲಕ ಅದನ್ನು ಅರ್ಥೈಸಿಕೊಂಡು ಹೋಗಬೇಕು. ಈಗ ತೀರ್ಮಾನಗಳನ್ನು ನಾವು ನೋಡಬೇಕು. ಇಲ್ಲಿ ಮೊದಲನೇ ತೀರ್ಮಾನ ಏನು ಹೇಳಿದ್ದಾರೆ? ಎಲ್ಲ ಗುಲಾಬಿಗಳು ಸಸ್ಯಗಳಾಗಿವೆ. ಹೌದಾ? ಎಲ್ಲ ಗುಲಾಬಿಗಳು ಇಲ್ಲಿ ಸಸ್ಯಗಳ? ಅದೇ ರೀತಿ ಕೆಲವು ಸಸ್ಯಗಳು ಮಾತ್ರ ಹೂವುಗಳಾಗಿವೆ ಅಂತ ಹೇಳಿದ್ದು. ಕೆಲವು ಸಸ್ಯಗಳು ಹೂವುಗಳಾಗಿದೆಯಾ? ಹೌದಲ್ವಾ? ಆದ್ರಿಂದ ಇಲ್ಲಿ ಆಪ್ಷನ್ ಯಾವುದು? ಸಿ. ತೀರ್ಮಾನ 1 ಮತ್ತು 2 ಅನುಸರಿಸುತ್ತದೆ. ಹೇಗೆ ನೋಡಿ? ಎಲ್ಲ ಗುಲಾಬಿಗಳು ಸಸ್ಯಗಳು. ಈಗ ಎಲ್ಲ ಗುಲಾಬಿಗಳು ಸಸ್ಯಗಳು ಹೇಗಾಗ್ತದೆ ಅಂತ ಹೇಳಿದರೆ, ಗುಲಾಬಿಗಳು ಅಂತ ಹೇಳೋದು ಸಸ್ಯಗಳು ಸರ್ಕಲ್ ಒಳಗೆ ಇದೆ. ಆದ್ರಿಂದ ಇಲ್ಲಿ ಗುಲಾಬಿಗಳು, ಎಲ್ಲ ಗುಲಾಬಿಗಳು ಕೂಡ ಸಸ್ಯಗಳಾಗ್ತದೆ. ಅದೇ ರೀತಿ ಕೆಲವು ಸಸ್ಯಗಳು ಮಾತ್ರ ಹೂವುಗಳಾಗಿವೆ ಅಂತ ಹೇಳಿದ್ದು. ಇಲ್ಲಿ ಏನು ಹೇಳಿರುವುದು ಅವರು? ಎಲ್ಲ ಹೂವುಗಳು ಸಸ್ಯಗಳಾಗಿರುವೆ. ಆದ್ರಿಂದ ಎಲ್ಲ ಸಸ್ಯಗಳು ನಮಗೆ ಹೂವುಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಇಲ್ಲಿ ಏನಾಗ್ತದೆ? ಕೆಲವು ಸಸ್ಯಗಳು ಮಾತ್ರ ಹೂವುಗಳ ಆಗ್ತದೆ. ನಿರ್ಧಾರ ಅಥವಾ ತೀರ್ಮಾನ 2 ಕೂಡ ಫಾಲೋ ಆಗ್ತದೆ ಅಲ್ವಾ? ಆದ್ರಿಂದ ಇಲ್ಲಿ ಆಪ್ಷನ್ ಯಾವುದು? ಆಪ್ಷನ್ ಸಿ ಸರಿಯಾದ ಉತ್ತರ. ತೀರ್ಮಾನ 1 ಮತ್ತು 2 ಎರಡೂ ಅನುಸರಿಸುತ್ತವೆ. ಅರ್ಥ ಆಯ್ತಲ್ವಾ? ಮುಂದಿನ ಪ್ರಶ್ನೆಯನ್ನು ನೋಡುವ ಅಲ್ವಾ? ಮುಂದಿನ ಪ್ರಶ್ನೆಯನ್ನು ನೋಡಿ. ಹೇಳಿಕೆಗಳು ಏನಿದೆ? ಕೆಲವು ವೈದ್ಯರು ಶಿಕ್ಷಕರಾಗಿದ್ದಾರೆ, ಎಲ್ಲ ಶಿಕ್ಷಕರು ಲೇಖಕರು. ಅದೇ ರೀತಿ ತೀರ್ಮಾನಗಳನ್ನು ನೋಡಿದರೆ, ಕೆಲವು ವೈದ್ಯರು ಲೇಖಕರಾಗಿದ್ದಾರೆ, ಎಲ್ಲ ಲೇಖಕರು ಶಿಕ್ಷಕರಾಗಿದ್ದಾರೆ. ಹಿಂದಿನ ಪ್ರಶ್ನೆಯ ಹಾಗೆ ಇಲ್ಲಿಯೂ 4 ಆಯ್ಕೆಗಳಿವೆ. ನಾವೀಗ ಚಿತ್ರದ ಮೂಲಕ ನೋಡ್ತಾ ಹೋದರೆ ರಿಲೇಟ್ ಮಾಡ್ತಾ ಹೋಗಿ ಹೇಳಿಕೆಗಳನ್ನು. ಏನು ಹೇಳಿದ್ದಾರೆ? ಈಗ ಯಾವುದೆಲ್ಲ ಬೇಕು ನಮಗೆ? ವೈದ್ಯರು, ಶಿಕ್ಷಕರು, ಹಾಗೆ ಲೇಖಕರು. ವೈದ್ಯರು, ಶಿಕ್ಷಕರು, ಲೇಖಕರು. ಯಾಕೆ ಈ ರೀತಿ ಆಗಿದೆ ಅಂತ ನೋಡ್ತಾ ಹೋದರೆ ಇಲ್ಲಿ ಹೇಳಿದ್ದಾರೆ ಮೊದಲನೇ ಸ್ಟೇಟ್ಮೆಂಟಲ್ಲಿ ಕೆಲವು ವೈದ್ಯರು ಶಿಕ್ಷಕರಾಗಿದ್ದಾರೆ. ಈಗ ಹಸಿರು ಬಣ್ಣದ ಸರ್ಕಲ್ ಏನು? ವೈದ್ಯರು. ಆ ವೈದ್ಯರಲ್ಲಿ ಕೆಲವರು ಮಾತ್ರ ಶಿಕ್ಷಕರಾಗಿದ್ದಾರೆ. ಪಿಂಕ್ ಸರ್ಕಲ್ ಏನು ತೋರಿಸ್ತಾ ಉಂಟು? ಅದು ಶಿಕ್ಷಕರು ಅಂತ ತೋರಿಸ್ತಾ ಉಂಟು. ಹಾಗಾಗಿ ಇಲ್ಲಿ ಓವರ್ಲ್ಯಾಪ್ ಆಗುವಾಗ ಕಂಪ್ಲೀಟ್ ಆಗಿ ಆಗುವುದಿಲ್ಲ. ಕೆಲವು ವೈದ್ಯರು ಮಾತ್ರ ಶಿಕ್ಷಕರು. ಹಾಗಾಗಿ ವೈದ್ಯರು ಸರ್ಕಲ್ನ ಸ್ವಲ್ಪ ಪಾರ್ಟ್ ಮಾತ್ರ ಶಿಕ್ಷಕರು ಸರ್ಕಲ್ನೊಟ್ಟಿಗೆ ಓವರ್ಲ್ಯಾಪ್ ಆಗಿದೆ. ಅದೇ ರೀತಿ ಅವರು ಏನು ಎರಡನೇ ಹೇಳಿಕೆಯಲ್ಲಿ ಹೇಗೆ ಹೇಳಿದ್ದಾರೆ? ಎಲ್ಲ ಶಿಕ್ಷಕರು ಲೇಖಕರು. ಶಿಕ್ಷಕರು ಎಲ್ಲರೂ ಕೂಡ ಲೇಖಕರಾಗಿದ್ರೆ ಲೇಖಕರು ಸರ್ಕಲ್ ಏನುಂಟು ಅದರ ಒಳಗೆ ಶಿಕ್ಷಕರು ಬರಬೇಕು ಅಲ್ವಾ?
ಹಾಗಾಗಿ ಚಿತ್ರ ಈ ರೀತಿಯಾಗಿ ಬರ್ತದೆ. ಅರ್ಥ ಆಯ್ತಲ್ವಾ ಚಿತ್ರ ಹೇಗೆ ಬಿಡಿಸಿದ್ದಾರೆ ಅಂತ ಹೇಳಿ. ನೆಕ್ಸ್ಟ್ ತೀರ್ಮಾನಗಳನ್ನು ನೋಡ್ತಾ ಹೋದ್ರೆ ಕೆಲವು ವೈದ್ಯರು ಲೇಖಕರಾಗಿದ್ದಾರೆ, ಕೆಲವರೇ ವೈದ್ಯರು ಲೇಖಕರಾಗಿದ್ದಾರೆ ಅಂತ ಹೇಳಿರುವುದು. ಹೌದಾ? ಹೌದು. ಯಾಕೆ ಅಂತ ಹೇಳಿದ್ರೆ ಶಿಕ್ಷಕರೊಂದಿಗೆ ಓವರ್ಲ್ಯಾಪ್ ಆಗುವಾಗ ಅಲ್ಲಿ ಲೇಖಕರು ಸರ್ಕಲಿಗೂ ಓವರ್ಲ್ಯಾಪ್ ಆಗಿದೆ. ಅಂದ್ರೆ ಈಗ ಲೇಖಕರೆಲ್ಲರೂ ಶಿಕ್ಷಕರು ಅಂತ ಆದ್ರೆ ಅದರಲ್ಲಿ ಕೆಲವರು ಶಿಕ್ಷಕರು ವೈದ್ಯರು ಅಂತ ಹೇಳಿದ್ದಾರೆ. ಹಾಗಾಗಿ ವೈದ್ಯರು ಮತ್ತೆ ಲೇಖಕರು ಸರ್ಕಲ್ ಇಲ್ಲಿ ಓವರ್ಲ್ಯಾಪ್ ಆಗಿದೆ. ಆದ್ರಿಂದ ಕೆಲವರು ವೈದ್ಯರು ಲೇಖಕರಾಗಿದ್ದಾರೆ, ಸರಿಯಾಗ್ತದೆ. ಅದೇ ರೀತಿ ಎಲ್ಲಾ ಲೇಖಕರು ಶಿಕ್ಷಕರಾಗಿದ್ದಾರೆ. ಹೌದಾ? ಎಲ್ಲಾ ಲೇಖಕರು ಶಿಕ್ಷಕರಲ್ಲ. ಎಲ್ಲಾ ಶಿಕ್ಷಕರು ಲೇಖಕರಾಗ್ತಾರೆ, ಆದ್ರೆ ಎಲ್ಲಾ ಲೇಖಕರು ಶಿಕ್ಷಕರಲ್ಲ ಇಲ್ಲಿ. ಯಾಕೆಂದ್ರೆ ಶಿಕ್ಷಕರು ಅಂತ ಹೇಳೋದು ಲೇಖಕರ ಒಳಗೆ ಬರುವಂತಹದ್ದು. ಆದ್ರಿಂದ ಇಲ್ಲಿ ನಮಗೆ ಫಾಲೋ ಆಗುದು ಯಾವುದು? ತೀರ್ಮಾನ 1 ಮಾತ್ರ. ಆದ್ರಿಂದ ಕೇವಲ ತೀರ್ಮಾನ 1 ಅನುಸರಿಸುತ್ತದೆ. ಅಂದ್ರೆ ಆಯ್ಕೆ 1 ಇಲ್ಲಿ ಸರಿಯಾದ ಉತ್ತರ. ಅರ್ಥ ಆಯ್ತಲ್ವಾ? ಮುಂದಿನ ಪ್ರಶ್ನೆಯನ್ನು ನೋಡುವ. ಹೇಳಿಕೆಗಳು ನೋಡಿ. ಎಲ್ಲ ಇಂಜಿನಿಯರ್ಗಳು ವಾಸ್ತುಶಿಲ್ಪಿಗಳು, ಕೆಲವು ವಾಸ್ತುಶಿಲ್ಪಿಗಳು ಚಿತ್ರಕಾರರು. ಅದೇ ರೀತಿ ತೀರ್ಮಾನವನ್ನು ನೋಡಿದರೆ ಕೆಲವು ಇಂಜಿನಿಯರ್ಗಳು ಚಿತ್ರಕಾರರು, ಎಲ್ಲ ಚಿತ್ರಕಾರರು ಇಂಜಿನಿಯರ್ಗಳು. 4 ಆಯ್ಕೆಗಳಿವೆ. ಅದೇ ರೀತಿ ಈಗ ನಾವು ಹೇಳಿಕೆಗಳನ್ನು ಹೇಗೆ ರಿಲೇಟ್ ಮಾಡ್ಬೋದು ಚಿತ್ರದ ಮೂಲಕ ಅಂತ ನೋಡ್ತಾ ಹೋದ್ರೆ ಫಸ್ಟ್ ಹೇಳಿರುವುದೇನು? ಎಲ್ಲ ಇಂಜಿನಿಯರ್ಗಳು ವಾಸ್ತುಶಿಲ್ಪಿಗಳು. ವಾಸ್ತುಶಿಲ್ಪಿಗಳು ಅಂತ ಹೇಳೋದು ದೊಡ್ಡ ಸರ್ಕಲ್ ಆದ್ರೆ ಆ ವಾಸ್ತುಶಿಲ್ಪಿಗಳ ಒಳಗೆ ಬರುವವರು ಯಾರು? ವಾಸ್ತುಶಿಲ್ಪಿಗಳ ಅಂಡರಲ್ಲಿ ಬರುವವರು ಯಾರು? ಇಂಜಿನಿಯರ್ಗಳು. ಅಂದ್ರೆ ಎಲ್ಲಾ ಇಂಜಿನಿಯರ್ಗಳು ಕೂಡ ವಾಸ್ತುಶಿಲ್ಪಿಗಳು ಅಂತ ಹೇಳಿರೋದಿಲ್ಲಿ. ಹಾಗಾಗಿ ಯೆಲ್ಲೋ ಸರ್ಕಲ್ ಮತ್ತೆ ಪಿಂಕ್ ಸರ್ಕಲ್ ಅನ್ನು ನಾವು ಗಮನಿಸಿದ್ರೆ ಸರಿಯಾಗಿದೆಯಾ? ಎಲ್ಲಾ ಇಂಜಿನಿಯರ್ಗಳಲ್ಲಿ ವಾಸ್ತುಶಿಲ್ಪಿಗಳು ಅಂತ ರೆಪ್ರೆಸೆಂಟ್ ಆಗಿದೆ ಅಲ್ವಾ? ಹೌದು. ಅದೇ ರೀತಿ ಅವ್ರು ಹೇಳಿದ್ದಾರೆ ನೆಕ್ಸ್ಟ್ ಕೆಲವು ವಾಸ್ತುಶಿಲ್ಪಿಗಳು ಮಾತ್ರ ಚಿತ್ರಕಾರರು ಅಂತ. ಅಂದ್ರೆ ಎಲ್ಲರೂ ಕೂಡ ಚಿತ್ರಕಾರರು ಆಗ್ಲಿಕ್ಕೆ ಆಗುದಿಲ್ಲ. ಆದ್ರಿಂದ ವಾಸ್ತುಶಿಲ್ಪಿಗಳು ಸರ್ಕಲ್ನ ಸಣ್ಣ ಪಾರ್ಟ್ ಮಾತ್ರ ಚಿತ್ರಕಾರರು ಸರ್ಕಲ್ ಜೊತೆ ಓವರ್ಲ್ಯಾಪ್ ಆಗಿದೆ. ಹೌದಲ್ವಾ? ಈಗ ತೀರ್ಮಾನಗಳನ್ನು ಗಮನಿಸುವ. ಕೆಲವು ಇಂಜಿನಿಯರ್ಗಳು ಚಿತ್ರಕಾರರು ಅಂತ ಹೇಳಿದ್ದಾರೆ. ಕೆಲವು ಇಂಜಿನಿಯರ್ಗಳು ಚಿತ್ರಕಾರರಂತೆ. ಹೌದಾ? ಇಲ್ಲ. ಯಾಕೆ? ಇಲ್ಲಿ ಇಂಜಿನಿಯರ್ ಮತ್ತೆ ಚಿತ್ರಕಾರರು ಸರ್ಕಲ್ಗಳ ನಡುವೆ ಯಾವುದೇ ರೀತಿ ಓವರ್ಲ್ಯಾಪ್ ಆಗಲಿಲ್ಲ. ಆದ್ರಿಂದ ತೀರ್ಮಾನ 1 ಇಲ್ಲಿ ಫಾಲೋ ಆಗುದಿಲ್ಲ. ತೀರ್ಮಾನ 2 ನೋಡಿದ್ರೆ ನಾವು ಎಲ್ಲಾ ಚಿತ್ರಕಾರರು ಇಂಜಿನಿಯರ್ಗಳು. ಹೌದಾ? ಎಲ್ಲಾ ಚಿತ್ರಕಾರರು ಇಂಜಿನಿಯರ್ಗಳಾಗ್ಲಿಕ್ಕೆ ಸಾಧ್ಯ ಉಂಟಾ? ಈ ಚಿತ್ರವನ್ನು ಗಮನಿಸಿದ್ರೆ ನಾವು ಇಲ್ಲ. ಯಾಕೆಂದ್ರೆ ಎಲ್ಲಾ ಇಂಜಿನಿಯರ್ಗಳು ವಾಸ್ತುಶಿಲ್ಪಿಗಳಾಗಬಹುದು, ಆದ್ರೆ ಎಲ್ಲಾ ಚಿತ್ರಕಾರರು ಇಂಜಿನಿಯರ್ಗಳಾಗಲು ಸಾಧ್ಯ ಇಲ್ಲ. ಆದ್ರಿಂದ ಇಲ್ಲಿ ತೀರ್ಮಾನ 1 ಮತ್ತೆ 2 ಕೂಡ ಅನುಸರಿಸುವುದಿಲ್ಲ. ಆಪ್ಷನ್ ಡಿ ಅಂದ್ರೆ ಆಯ್ಕೆ 4 ಇಲ್ಲಿ ಸರಿಯಾದ ಉತ್ತರ. ಅರ್ಥ ಆಯ್ತಲ್ವಾ? ಮುಂದಿನ ಪ್ರಶ್ನೆಯನ್ನು ನೋಡುವ. ಹೇಳಿಕೆಗಳು. ಕೆಲವು ಪಕ್ಷಿಗಳು ಸಸ್ತನಿಗಳು, ಎಲ್ಲಾ ಸಸ್ತನಿಗಳು ಪ್ರಾಣಿಗಳಾಗಿವೆ. ಅದೇ ರೀತಿ ತೀರ್ಮಾನಗಳನ್ನು ನೋಡಿದರೆ ಕೆಲವು ಪಕ್ಷಿಗಳು ಮಾತ್ರ ಪ್ರಾಣಿಗಳಾಗಿವೆ, ಎಲ್ಲ ಪ್ರಾಣಿಗಳು ಸಸ್ತನಿಗಳಾಗಿವೆ ಅಂತ 2 ತೀರ್ಮಾನಗಳಿವೆ. 4 ಆಯ್ಕೆಗಳಿವೆ. ನಾವು ಚಿತ್ರದ ಮೂಲಕ ಗಮನಿಸ್ತಾ ಹೋದ್ರೆ ನಮಗೆ ಪಕ್ಷಿಗಳು, ಸಸ್ತನಿಗಳು, ಅದೇ ರೀತಿ ಪ್ರಾಣಿಗಳು. ಇಲ್ಲಿ ಏನು ಹೇಳಿದ್ದಾರೆ? ಕೆಲವು ಪಕ್ಷಿಗಳು ಮಾತ್ರ ಸಸ್ತನಿಗಳಾಗಿವೆ. ಈ ಪಕ್ಷಿಗಳು ಹೇಳುವ ಸರ್ಕಲ್ ಸಸ್ತನಿಗಳ ಜೊತೆ ಕಂಪ್ಲೀಟ್ ಆಗಿ ಓವರ್ಲ್ಯಾಪ್ ಆಗುದಿಲ್ಲ. ಯಾಕೆ? ಇಲ್ಲಿ ಆಗಿರುವಂತಹದ್ದು ಕೆಲವು ಪಕ್ಷಿಗಳು ಮಾತ್ರ ಸಸ್ತನಿಗಳಾಗಿರೋದು. ಅಂದ್ರೆ ಸ್ವಲ್ಪ ಭಾಗ ಮಾತ್ರ ಓವರ್ಲ್ಯಾಪ್ ಆಗಿದೆ. ಹಸಿರು ಬಣ್ಣದ ಸರ್ಕಲ್ ನಮಗೆ ಇಲ್ಲಿ ಪಕ್ಷಿಗಳು ಅಂತ ಆದ್ರೆ ಪಿಂಕ್ ಕಲರ್ ಸರ್ಕಲ್ ನಮಗೆ ಸಸ್ತನಿಗಳು ಅಂತ ರೆಪ್ರೆಸೆಂಟ್ ಮಾಡಿದ್ದಾರೆ. ಅದೇ ರೀತಿ ಈಗ ಎಲ್ಲಾ ಸಸ್ತನಿಗಳು ಪ್ರಾಣಿಗಳಾಗಿವೆ ಅಂತ ಹೇಳ್ಬೇಕಾದದ್ದು. ಎಲ್ಲಾ ಸಸ್ತನಿಗಳು ಪ್ರಾಣಿಗಳು ಅಂತ ಹೇಳಿದ್ರೆ ಸಸ್ತನಿಗಳ ಸರ್ಕಲ್ ಯಾವ್ದ್ರೊಳಗೆ ಬರ್ಬೇಕೀಗ? ಪ್ರಾಣಿಗಳ ಸರ್ಕಲ್ ಒಳಗೆ. ಈಗ ಹಿಂದಿನ ಪ್ರಶ್ನೆಗಳಲ್ಲಿ ನೋಡಿದ ಹಾಗೆ ಇದನ್ನು ಕೂಡ ಮಾಡ್ತಿರುವಂತದ್ದು ಸರಿಯಾಗಿದೆ ಅಲ್ವಾ? ಈಗ ತೀರ್ಮಾನಗಳನ್ನು ನಾವು ನೋಡ್ತಾ ಹೋದ್ರೆ ಕೆಲವು ಪಕ್ಷಿಗಳು ಪ್ರಾಣಿಗಳಾಗಿವೆ, ಕೆಲವು ಪಕ್ಷಿಗಳು ಇಲ್ಲಿ ಪ್ರಾಣಿಗಳಾಗಿದೆಯಾ? ಹೌದು. ಯಾಕೆಂದ್ರೆ ಎಲ್ಲಾ ಸಸ್ತನಿಗಳು ಪ್ರಾಣಿಗಳಾಗುವಾಗ ಪ್ರಾಣಿಗಳು ಅಂತ ಹೇಳೋದು ಪಕ್ಷಿಗಳೊಂದಿಗೆ ರಿಲೇಟ್ ಆಗಿವೆ. ಆದ್ರಿಂದ ಇಲ್ಲಿ ಕೆಲವು ಪಕ್ಷಿಗಳು ಪ್ರಾಣಿಗಳಾಗಿವೆ ಅಂತ ಹೇಳೋದು ಇಲ್ಲಿ ನಮಗೆ ತೀರ್ಮಾನ ಸರಿಯಾಗಿವೆ. ಹಾಗಾದ್ರೆ ಎಲ್ಲ ಪ್ರಾಣಿಗಳು ಸಸ್ತನಿಗಳಾಗಿವೆ, ಈ ತೀರ್ಮಾನವು ಸರಿಯಾಗಿದೆಯಾ ಅಂತ ನಾವು ಗಮನಿಸಿದ್ರೆ ಎಲ್ಲ ಪ್ರಾಣಿಗಳು ಇಲ್ಲಿ ಸಸ್ತನಿಗಳಾಗಿವೆಯಾ? ಇಲ್ಲ ಅಲ್ವಾ?
ಇಲ್ಲಿ ಎಲ್ಲ ಸಸ್ತನಿಗಳು ಪ್ರಾಣಿಗಳಾಗಿವೆ, ಆದರೆ ಸಸ್ತನಿಗಳನ್ನು ಬಿಟ್ಟು ಬೇರೆ ಪ್ರಾಣಿಗಳು ಇರಬಹುದು. ಆದ್ರಿಂದ ಎಲ್ಲ ಪ್ರಾಣಿಗಳು ಸಸ್ತನಿಗಳಾಗಲು ಸಾಧ್ಯ ಇಲ್ಲ. ಆದ್ರಿಂದ ಇಲ್ಲಿ ಕೇವಲ ತೀರ್ಮಾನ 1 ಅನುಸರಿಸುತ್ತದೆ. ಆಯ್ಕೆ 1 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡುವ. ಇಲ್ಲಿ ಹೇಳಿಕೆಗಳನ್ನು ಗಮನಿಸಿ. ಎಲ್ಲ ನಕ್ಷತ್ರಗಳು ಚಂದ್ರನಾಗಿವೆ, ಕೆಲವು ಚಂದ್ರಗಳು ಗ್ರಹಗಳು. ಇಲ್ಲಿ ನಕ್ಷತ್ರಗಳು, ಚಂದ್ರ ಮತ್ತೆ ಗ್ರಹಗಳು, ಈ 3 ನಾವು ಗಮನಿಸಬೇಕಾದದ್ದು. ಅದೇ ರೀತಿ ತೀರ್ಮಾನಗಳನ್ನು ನೋಡಿದ್ರೆ ಕೆಲವು ನಕ್ಷತ್ರಗಳು ಗ್ರಹಗಳಾಗಿವೆ, ಎಲ್ಲಾ ಗ್ರಹಗಳು ನಕ್ಷತ್ರಗಳಾಗಿವೆ ಅಂತ ಹೇಳಿರುವುದು. 4 ಆಯ್ಕೆಗಳಿವೆ. ಈಗ ನಕ್ಷತ್ರಗಳು, ಚಂದ್ರ ಹಾಗೂ ಗ್ರಹಗಳು. ಈಗ ಎಲ್ಲಾ ನಕ್ಷತ್ರಗಳು ಚಂದ್ರನಾಗಿವೆ ಅಂತ ಮೊದಲನೇ ಹೇಳಿಕೆ ಹೌದಾ? ಇಲ್ಲಿ ನಾವು ಗಮನಿಸಿದ್ರೆ ಚಿತ್ರವನ್ನು, ಎಲ್ಲಾ ನಕ್ಷತ್ರಗಳು ಚಂದ್ರ ಅಂತ ಹೇಳಿದ್ರೆ ಚಂದ್ರನ ಏನು ಸರ್ಕಲ್ ಇದೆ ಅದರ ಒಳಗೆ ನಮಗೆ ನಕ್ಷತ್ರಗಳ ಸರ್ಕಲ್ ಬರಬೇಕು. ಅದು ಬಂದಿದೆ ಅಲ್ವಾ? ಅದೇ ರೀತಿ ಕೆಲವು ಚಂದ್ರಗಳು ಮಾತ್ರ ಗ್ರಹಗಳು ಅಂತ ಹೇಳಿರೋದು. ಕೆಲವು ಚಂದ್ರ, ಈಗ ಎಲ್ಲ ಗ್ರಹದ ಎಲ್ಲ ಕೂಡ ಗ್ರಹ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಸ್ವಲ್ಪ ಪಾರ್ಟ್ ಮಾತ್ರ ಚಂದ್ರನೊಟ್ಟಿಗೆ ಓವರ್ಲ್ಯಾಪ್ ಆಗಿದೆ. ಆದ್ರಿಂದ ಕೆಲವು ಚಂದ್ರಗಳು ಮಾತ್ರ ಗ್ರಹಗಳು ಅಂತ ಹೇಳೋದು ಇಲ್ಲಿ ಚಿತ್ರದಲ್ಲಿ ರೆಪ್ರೆಸೆಂಟ್ ಮಾಡಿರುವುದು. ತೀರ್ಮಾನಗಳನ್ನು ನಾವು ಗಮನಿಸಿದ್ರೆ ಕೆಲವು ನಕ್ಷತ್ರಗಳು ಗ್ರಹಗಳಾಗಿವೆ ಅಂತ ಹೇಳಿರುವುದು. ಹೌದಾ? ಕೆಲವು ನಕ್ಷತ್ರಗಳು ಗ್ರಹಗಳಾಗಿವೆಯಾ ಇಲ್ಲಿ? ಇಲ್ಲ ಅಲ್ವಾ? ಯಾಕೆ? ನಕ್ಷತ್ರಗಳು ಮತ್ತೆ ಗ್ರಹಗಳು 2 ಸರ್ಕಲ್ಗಳು ಓವರ್ಲ್ಯಾಪ್ ಆಗಲಿಲ್ಲ, ಎರಡಕ್ಕೂ ಸಂಬಂಧವೇ ಇಲ್ಲದ ಹಾಗೆ ಇದೆ. ಅದೇ ರೀತಿ ಎಲ್ಲಾ ಗ್ರಹಗಳು ನಕ್ಷತ್ರಗಳಾಗಿವೆಯಾ? ಎಲ್ಲಾ ಗ್ರಹಗಳು ನಕ್ಷತ್ರಗಳು ಅಲ್ಲ. ಯಾಕೆಂದ್ರೆ ಗ್ರಹಗಳು ಮತ್ತೆ ನಕ್ಷತ್ರಗಳು ಸರ್ಕಲ್ ಇಲ್ಲಿ ಓವರ್ಲ್ಯಾಪ್ ಆಗಲಿಲ್ಲ. ಹೇಳಿಕೆಯ ಪ್ರಕಾರ ಗ್ರಹಗಳು ಮತ್ತೆ ನಕ್ಷತ್ರಗಳು ಇಲ್ಲಿ ಬೇರೆ ಬೇರೆ ಆಗಿದೆ. ಆದ್ರಿಂದ ಇಲ್ಲಿ ಆಯ್ಕೆ 4 ಸರಿಯಾದ ಉತ್ತರ. ಅಂದ್ರೆ ತೀರ್ಮಾನ 1 ಮತ್ತೆ 2 ಅನುಸರಿಸುವುದಿಲ್ಲ. ಆಯ್ಕೆ 4 ಸರಿಯಾದ ಉತ್ತರ. ಅರ್ಥ ಆಯ್ತಲ್ವಾ? ಇಂದಿನ ಈ ತರಗತಿ ಅರ್ಥ ಆಯಿತು ಅಂತ ಭಾವಿಸ್ತೇನೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.